கொடு சார். டிக் பண்ணிடுறேன், நாங்களே டிக் பண்ணுறது பாருங்க. ಆರಕ್ಷಕ ನಿರೀಕ್ಷಕರು ಸ್ವಲ್ಪ ವಿಚಾರದಲ್ಲಿ ಗಮನ ಹರಿಸಬೇಕು. ಯಾರು ಟೋಕನ್ ಇದೆ ಅವರು ಮಾತ್ರ ಉಳಿದವರೆಲ್ಲ ಆಚೆ ಹೋಗ್ಬೇಕು. ದಯವಿಟ್ಟು ಟೋಕನ್ ಇದ್ರೆ ಮಾತ್ರ ಇರಬೇಕು. ಟೋಕನ್ ಇಲ್ಲದೆ ಇರೋರು ಯಾರು ಇರಬಾರ್ದು. ದಯವಿಟ್ಟು ಮತ್ತೆ ಚೆಕ್ ಮಾಡ್ತಾರೆ. ನಮ್ಮ ಆರಕ್ಷಕ ಇಲಾಖೆ ಅವರು ಚೆಕ್ ಮಾಡ್ತಾರೆ. ಟೋಕನ್ ಇದ್ರೆ ಮಾತ್ರ ಅವಕಾಶ ಕೊಡ್ತಾರೆ. ಉಳಿದವರು ಹೊರಗಡೆ ಹೊರಟೋಗಿ. இந்த டப்பாங்க இது வயசு இது 2 ಲಕ್ಷ ರೂಪಾಯಿ ಮಾಡಿದ್ವಿ. ಇದ್ರಲ್ಲಿ ಈ 2 ಬಾಕ್ಸ್ ಇಲ್ಲ, ಇವೆಲ್ಲ ಇದಾವೆ. ಅಲ್ಮೇರಾ ಇಲ್ಲ, ಅಲ್ಮೇರಾ ಬಿಟ್ಟು ಆಮೇಲೆ ರ್ಯಾಕರ್ ಬಿಟ್ಟು ಅಲ್ಮೇರಾ ಇಲ್ಲ. ಈಗ ಕೇಬಲ್ ಇದೆ, ಪಂಪ್ಗಳು ಇದಾವೆ, ವಾಟರ್ ಬಾಕ್ಸ್ ಇದಾವೆ. ಆಮೇಲೆ ಇಲ್ಲಿ ಇವು ಈ ರಿಲೀಸ್ ಮೆಟೀರಿಯಲ್ ನಾವ್ ಇದ್ರಲ್ಲಿ ಏನು ಇದಿದೆಯೋ ಅದನ್ನ ಮಾತ್ರ ನಾವು ಹರಾಜ್ ಕೇಳ್ತಾರೆ. ನೀವು ಅದಿದೆಯಾ ಇದಿದೆಯಾ ಅಂದ್ರೆ ಸಪರೇಟ್ ಆಗಿ ಕೇಳಿ. ಅದು ಒಂದು ನ್ಯೂಸ್ ಪೇಪರ್ ಅಲ್ಲಿ ಇನ್ನೊಂದು ಕಡೆ. ಈಗ ನೋಡಿ ಸ್ಟಾರ್ಟರ್ ಬಾಕ್ಸ್ ಇದಾವೆ, ರಿಲೀಸ್ ಮೆಟೀರಿಯಲ್ ಬಾಕ್ಸ್ ಇದಾವೆ, ಆಮೇಲೆ ಇವ ಇದಾವೆ ಔಟ್ಡೋರ್ ಬಾಕ್ಸ್ ಕೂಡ. ದೇರ್ ಇಸ್ ಅ ಡಿಫರೆನ್ಸ್. ಸೊ 2 lakh ಅಲ್ಲಿ ಯಾರೋ 2 lakh 10,000 ಹೋಗೋದು. ಏನ್ ಹೆಸರು? ಆಮೀರ್. ರಮ್ಸಕ್ಕೆ ಹೇಳ್ರಿ ನಿಮ್ದು. ಅಮೀರ್ ರಮ್ಸಕ್ಕೆ ಹೇಳಿ. ಟೋಕನ್ ಅಲ್ಲಿ ರಮ್ಸಕ್ಕೆ 2,10,000 2,10,000 ರೂಪಾಯಿ. ಅಮೀರ್ 2,20,000 ಹೆಸರಪ್ಪ. ಟೋಕನ್ ನಂಬರ್ 19 ವಾಲ್ಟರ್ ಸ್ಟ್ಯಾನ್ಲಿ. ಟೋಕನ್ ನಂಬರ್ ವಾಲ್ಟರ್ ಸ್ಟ್ಯಾನ್ಲಿ 2,20,000 ರೂಪಾಯಿ. 2,30,000. ನಮಸ್ಕಾರ. ಇವತ್ತು ನಗರಸಭೆ ಕಚೇರಿ ಆವರಣದಲ್ಲಿ ನಗರಸಭೆ ರಾಬರ್ಟ್ಸನ್ ಪೇಟೆ KGF 24-25ನೇ ಸಾಲಿನ ವಾರ್ಷಿಕ ಹರಾಜು ನಡೆಸಿರ್ತೀವಿ. 25-26ನೇ ಸಾಲಿನ ವಾರ್ಷಿಕ ಹರಾಜು ನಡೆಸಿರ್ತೀವಿ. ಇಲ್ಲಿ ತಾವು ನೋಡಿದಂತೆ ಟೋಟಲಿ ನಾವು 10 ಐಟಮ್ನ ಅಥವಾ 10 ವಿವಿಧ ಇದರಲ್ಲಿ ನಾವು ಹರಾಜು ಕರೆದಿರ್ತೀವಿ. ಮೊದಲನೆಯದಾಗಿ ರಾಬರ್ಟ್ಸನ್ ಪೇಟೆ MG ಮಾರ್ಕೆಟ್ ವ್ಯಾಪ್ತಿಯಲ್ಲಿ ದಿನನಿತ್ಯ ಫುಟ್ಪಾತ್ ಅಂಗಡಿ ಶುಲ್ಕ ಪ್ರತಿ ಅಂಗಡಿಗೆ 15ರಂತೆ ನೆಲ ಬಾಡಿಗೆ ವಸೂಲಿ ಮಾಡುವ ಹಕ್ಕು. ಅದು ನಮಗೆ ಆಕೈರು ಬಿಟ್ಟು 3,90,000, ಇದು ವಿತೌಟ್ GST. ಎರಡನೇ ವಿಚಾರ, MG ಮಾರ್ಕೆಟ್ ಒಳಗಡೆ ಪ್ರವೇಶಿಸುವ ತರಕಾರಿ, ಹಣ್ಣು ಮತ್ತು ಇತರೆ ಬುಟ್ಟಿ, ಅದನ್ನು ನಾವು ಆಡಳಿತಾತ್ಮಕ ದೃಷ್ಟಿಯಿಂದ ಅದನ್ನು ನಾವು ತಡೆ ಹಿಡಿದಿದ್ದೀವಿ. ಅದಕ್ಕೆ ಸದಸ್ಯರು ಸರ್ವಾನುಮತದಿಂದ ಒಪ್ಪಿಗೆ ಸೂಚಿಸಿರ್ತಾರೆ. ಮೂರನೇದು, ರಾಬರ್ಟ್ಸನ್ ಪೇಟೆ ನಗರಸಭೆಗೆ ಸೇರಿದ ಬಸ್ ನಿಲ್ದಾಣ ಪಕ್ಕದಲ್ಲಿ ಹೊಸದಾಗಿ ನಿರ್ಮಿಸಿರುವ ಮುನ್ಸಿಪಲ್ ಮಳಿಗೆಗಳ ಕೆಳಭಾಗದಲ್ಲಿ ದ್ವಿಚಕ್ರ ವಾಹನ ನಿಲ್ದಾಣ ಶುಲ್ಕ ವಸೂಲಾತಿ ಪಡೆಯುವ ಹಕ್ಕು. ಬೈಸಿಕಲ್ಗೆ 1ರಂತೆ 5 ರೂಪಾಯಿ ಹಾಗೂ ಮೋಟಾರ್ ವಾಹನಕ್ಕೆ 10 ರೂಪಾಯಿ. ಆಕೈರು ಬಿಟ್ಟು 5,80,000 ರೂಪಾಯಿಗೆ ಹೋಗಿರುತ್ತೆ. ನಾಲ್ಕನೇ ಐಟಮ್ಮು, ರಾಬರ್ಟ್ಸನ್ ಪೇಟೆ ನಗರಸಭೆಗೆ ಸೇರಿದ ಬಸ್ ನಿಲ್ದಾಣ ಒಳಗಡೆ ಪ್ರವೇಶಿಸುವ ಪ್ರತಿ ಖಾಸಗಿ ಬಸ್ ಒಂದಕ್ಕೆ ಪ್ರವೇಶ ಶುಲ್ಕ 30 ರು ಅಂತೆ. ಅದು 4,50,000 ಹೋಗಿರುತ್ತೆ ವಿತೌಟ್ GST. ನಾನು ಇಲ್ಲಿ ತಮಗೆ ಮೆನ್ಷನ್ ಮಾಡ್ತಾ ಇರೋದು. ಐದನೇ ಐಟಮ್, ರಾಬರ್ಟ್ಸನ್ ಪೇಟೆ ಕಸಾಯಿಖಾನೆಯಲ್ಲಿ ಕುರಿ ಮೇಕೆ ಕಟಾಯಿಸುವ ಪ್ರತಿ ಒಂದಕ್ಕೆ 10 ರೂಪಾಯಿ ಅಂತೆ ಕಸಾಯಿಖಾನೆ ಶುಲ್ಕ ವಸೂಲಿ ಮಾಡುವ ಹಕ್ಕು ಹಾಗೂ ಕಸಾಯಿಖಾನೆಯಲ್ಲಿ ಬೀಳುವ ರಕ್ತ ಮತ್ತು ಮೂಲೆಗಳ ಶೇಖರಿಸಿ ಸಾಗಿಸುವ ಹಕ್ಕು 7 ಲಕ್ಷ ರೂಪಾಯಿಗಾಗಿರುತ್ತೆ ವಿತೌಟ್ GST. ಆರನೇ ಐಟಮ್, ರಾಬರ್ಟ್ಸನ್ ಪೇಟೆ ಕಸಾಯಿಖಾನೆಯಲ್ಲಿ ಬೀಳುವ ಗೊಬ್ಬರ ಪಡೆಯುವ ಹಕ್ಕು. ಇದು ಯಾರಿಗೆ ಬಿಡ್ದಾರರು ಭಾಗವಹಿಸಿರೋದಿಲ್ಲ. ಇಲ್ಲಿ ಬೀಳುವ ಗೊಬ್ಬರವನ್ನು ನಾವು ನಗರಸಭೆ ವತಿಯಿಂದಲೇ ಅದನ್ನ ನಿರ್ವಹಣೆ ಮಾಡ್ತೀವಿ.
7ನೇ ಐಟಮ್ ಆಂಡರ್ಸನ್ ಪೇಟೆ MG ಮಾರ್ಕೆಟ್ ವ್ಯಾಪ್ತಿಯಲ್ಲಿ ದಿನನಿತ್ಯ ಫುಟ್ಪಾತ್ ಅಂಗಡಿ ಶುಲ್ಕ ಪ್ರತಿ ಅಂಗಡಿಗೆ 15ರಂತೆ ವಸೂಲಿ ಮಾಡುವ ಹಕ್ಕು. ಇದಕ್ಕೆ ಯಾರು ಭಾಗವಹಿಸಿರೋದಿಲ್ಲ. ನಾವು ಸದಸ್ಯರ ಜೊತೆ ತೀರ್ಮಾನ ಮಾಡಿ ಹಿಂದಿನವರು ಅದನ್ನ ಮುಂದುವರಿಸ್ತಾರಾ ಅಂತ ನಾವು ಅವ್ರಿಗೆ ಲಿಖಿತವಾಗಿ ಕೇಳ್ತೀವಿ. ಹಿಂದಿನವರು ಅದನ್ನ ಅವರೇ ನಿರ್ವಹಿಸ್ತಾರ ಅಂದ್ರೆ ಅದೇ ಏನು ರೇಟ್ಗೆ ಅವ್ರಿಗೆ ನಿರ್ವಹಣೆಗೆ ಕೊಡ್ತೀವಿ. 8ನೇ ಐಟಮು ಅಥವಾ ಇನ್ನೊಂದು ಇದರಲ್ಲಿ ಹಿಂದಿನವ್ರು ನಿರ್ವಹಿಸದೇ ಇದ್ರೆ ಈಗೇನು ರಾಬರ್ಟ್ಸನ್ ಪೇಟೆಯಲ್ಲಿ 1ನೇ ಐಟಮ್ ಅಲ್ಲಿ ಯಾರಿಗಾಗಿರ್ತಾರೋ ಅವ್ರಿಗೂ ನಾವು ಲಿಖಿತವಾಗಿ ಕೇಳ್ತೀವಿ ಈ ರೇಟ್ಗೆ ಅವ್ರು ನಿರ್ವಹಿಸ್ತಾರ ಅಂತ. 8ನೇ ಐಟಮು ಆಂಡರ್ಸನ್ ಪೇಟೆ ಕಸಾಯಿಖಾನೆ ಕುರಿ ಮೇಕೆ ಕಟಾಯಿಸೋ ಪ್ರತಿಯೊಂದಕ್ಕೆ 10ರಂತೆ ಕಸಾಯಿಖಾನೆ ಶುಲ್ಕ ವಸೂಲಿ ಮಾಡೋ ಹಕ್ಕು. ಇದು 1,22,000 ರೂಪಾಯಿಗೆ ಹೋಗಿರುತ್ತದೆ. 9ನೇ ಐಟಮು ರಾಬರ್ಟ್ಸನ್ ಪೇಟೆ ಕುವೆಂಪು ಬಸ್ನಿಂದ ಪುರುಷ ಮಹಿಳೆಯರ ಶೌಚಾಲಯಗಳನ್ನು ಉಪಯೋಗಿಸಿ 2ರಂತೆ ವಸೂಲಿ ಮಾಡುವ ಹಕ್ಕು 4,20,000 ಹೋಗಿರುತ್ತೆ. ಇಲ್ಲೇನು ನಾವು 2 ರೂಪಾಯಿ ಅಂತ ಏನಿದೆ ನಾವು ರೇಟ್ ಕಾರ್ಡ್ನ ಡಿಸ್ಪ್ಲೇ ಮಾಡ್ತೀವಿ ಇದ್ರ ಮೇಲೆ ಅದು ಟಾಯ್ಲೆಟ್ ಮೇಲೆ ಅದರಂತಾನೆ ಅವ್ರು ತಗೋಬೇಕು. ಹೆಚ್ಚಿಗೆ ತಗೊಂಡಿದ್ದಲ್ಲಿ ಸಾರ್ವಜನಿಕರು ನಮಗೆ ಲಿಖಿತವಾಗಿ ದೂರು ಕೊಡ್ಬೋದು ಹೆಚ್ಚಿಗೆ ವಸೂಲಿ ಮಾಡ್ತಾ ಇದ್ದಾರೆ ಅಂತ. 10ನೇ ಐಟಮ್ ನಗರಸಭೆಯಲ್ಲಿ ನೀರು ಸರಬರಾಜು ಶಾಖೆಯ ಅನುಪಯುಕ್ತ ವಸ್ತುಗಳು ಮತ್ತು ದಿನಪತ್ರಿಕೆ ಮತ್ತು ಇತರೆ ಸಾಮಗ್ರಿಗಳು ಪಡೆಯೋಕು. ಇದು ಯಾರು ಭಾಗವಹಿಸಿರುವುದಿಲ್ಲ. ಅದಕ್ಕಾಗಿ ನಾವು ಇದನ್ನ ಸರ್ವ ಸದಸ್ಯರ ಮಧ್ಯದಲ್ಲಿ ನಾವು ಹೇಳಿರ್ತೀವಿ ಇದು ನಾವು ಆನ್ಲೈನ್ ಮಾಡ್ತೀವಿ ಅಂತ. ಇದು ಆನ್ಲೈನ್ ಅಲ್ಲಿ ಈ ಆಕ್ಷನ್ ಮಾಡ್ತೀವಿ. ಬಸ್ ಸ್ಟ್ಯಾಂಡ್ 30 ರೂಪೀಸ್ ಕಲೆಕ್ಟ್ ಮಾಡ್ಬೇಕಂತಿದೆ ಸರ್. ಅಲ್ಲಿ ಏನಿದೆ ಕಂಪ್ಲೇಂಟ್ ಅಂದ್ರೆ ಅವರು ಅದ್ರ ಬಗ್ಗೆ ಮಾಡ್ತಾ ಇಲ್ಲ, ಜಾಸ್ತಿ ಕಲೆಕ್ಟ್ ಮಾಡ್ತಾರೆ. ಹೌದು, ಲಾಸ್ಟ್ ಟೈಮ್ ನಮ್ಗೆ 10 ರೂಪಾಯಿ ಇದ್ದಿದ್ದು 10 ರೂಪಾಯಿ ಇದ್ದಿದ್ದು ನಮ್ಗೆ ಹಲವಾರು ಬಾರಿ ಕಂಪ್ಲೇಂಟ್ ಮಾಡಿದ್ದಾರೆ. ನಮ್ಗೆ ನಗರಸಭೆಗೆ ಎಲ್ಲೋ ಪೋಲ್ ಆಗ್ತಿದೆ ಅಂತ ನಾವು ಮನ್ಕೊಂಡು 10 ರೂಪಾಯಿ ಇದ್ದಿದ್ದನ್ನ 30 ರೂಪಾಯಿ ಮಾಡಿದ್ದೀವಿ. 10 ರೂಪಾಯಿ ಬರ್ತಿರೋ ಜಾಗದಲ್ಲಿ ಈಗ ನಗರಸಭೆಗೆ ಅಧಿಕವಾಗಿ 20 ರೂಪಾಯಿ ಒಂದು ಬಸ್ಸಿಗೆ ಹೆಚ್ಚಾಗಿ ಬರ್ತದೆ. 30 ಮೇಲೆ ಅವ್ರು ತಗೊಂಡ್ರೆ ತಾವಾಗ್ಲಿ ಸಾರ್ವಜನಿಕರಾಗ್ಲಿ ದೂರು ಕೊಡ್ಬೋದು. ಅವ್ರಿಗೆ ಏನು ನೋಟಿಸ್ ಕೊಟ್ಟು ಅವ್ರನ್ನ ಕಾನೂನು ರೀತಿ ಅವ್ರಿಗೆ ಕ್ರಮ ವಹಿಸ್ತೀವಿ. ಪಾರ್ಟಿಸಿಪೆಂಟ್ಸು ಎಷ್ಟು ಪಾರ್ಟಿಸಿಪೆಂಟ್ಸ್? ಮ್ಯಾಕ್ಸಿಮಮ್ 32 ಜನ ಪಾರ್ಟಿಸಿಪೆಂಟ್ಸ್. ಒಂದು ಹೈಯೆಸ್ಟ್ 32 ಜನ, ಲೀಸ್ಟ್ 2. ಟೋಟಲಿ ಎಷ್ಟು ಜನ ಪಾರ್ಟಿಸಿಪೇಟ್? ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ 5 ವಿಭಾಗಗಳಿಗೆ ಅವ್ರವರೇ ಹೆಸರುಗಳು ಇರ್ತವೆ. ಅದನ್ನ ಕ್ರಮವಾಗಿ ಕ್ರೋಢೀಕರಣ ಮಾಡಕ್ಕಾಗಲ್ಲ. ಒಬ್ರು ಮುಂದಕ್ಕೆ ಹಾಕಿದ್ರೆ ಮಾಡ್ಬೋದು. ಅವರು ಹಣವನ್ನು ಕೊಡೋ EMD ಕಟ್ಟಿರ್ತಾರೆ, ಅದು ಮಾಡ್ಬೋದು. ಇಲ್ಲಿ ತಗೋಬಾರ್ದು ಸರ್. ಆಮೇಲೆ ಒಂದು 119 ಮಾರ್ಕೆಟ್ ಮೇಲೆ ಶಾಪ್ಸ್ ಯಾವಾಗ ಟೆಂಡರ್ ಹೊಸ ಅಂಗಡಿ ಕಟ್ಬಿಟ್ಟು ಯಾರು ತಗೊಂಡಿಲ್ಲ ನಾವು ಹೇಳಿದ್ವಿ, ಅದು ಯಾವಾಗ? ಈ ಹಿಂದೆ ಏನಾಗಿತ್ತದು, ಅಲ್ಲಿ ಕೆಲವರು ಕೋರ್ಟ್ ಮೊರೆ ಹೋಗಿ ವಾಪಸ್ಸು ನಮ್ಮ ಹತ್ರ ಏನು ಡೆಪಾಸಿಟ್ ಅಮೌಂಟು ಕೋರ್ಟ್ ಮುಖಾಂತರ ಆರ್ಡರ್ ಮಾಡಿಸ್ಕೊಂಡು ತಗೊಂಡಿದ್ದಾರೆ. ಈಗೇನು ಈ ತರ ನಿರ್ವಹಣೆ ಮಾಡಿದ್ವಿ, ಅತಿ ಶೀಘ್ರದಲ್ಲಿ ಅದು ಕೂಡ ಮಾಡ್ತೀವಿ ನಾವು. ಇವಾಗ ಕುವೆಂಪು ಬಸ್ ಸ್ಟ್ಯಾಂಡ್ ಬಿಟ್ಟಿದಿಲ್ಲ ಸರ್ ಟಾಯ್ಲೆಟ್ಸ್, ಆಂಡರ್ಸನ್ ಪೇಟೆಯಲ್ಲಿ ಇದೆಯಲ್ಲ ಇದೆ. ಅದನ್ನ ನಾವು ಈ ಆಕ್ಷನ್ ಮುಖಾಂತರ ಮಾಡಿದೀವಿ. ಇದರಲ್ಲಿ ಬಿಟ್ಟಿಲ್ಲ. ಈ ಆಕ್ಷನ್ ಮುಖಾಂತರ ಏನು ಹೊಸದಾಗಿ ಕಟ್ಟಿರೋ ಅಂತ ಆಸ್ಪಿರೇಷನಲ್ ಟಾಯ್ಲೆಟ್ ಹಾಗೂ ಆಂಡರ್ಸನ್ ಪೇಟೆ ಟಾಯ್ಲೆಟ್ ಈ ಆಕ್ಷನ್ ಮುಖಾಂತರ ಮಾಡಿದೀವಿ. ಸರ್, ಆಂಡರ್ಸನ್ ಪೇಟೆ ಮಾರ್ಕೆಟ್ ಡೆವಲಪ್ಮೆಂಟ್ ಏನ್ ಮಾಡ್ತೀವಿ? ಅಲ್ಲ, ಡೆವಲಪ್ಮೆಂಟ್ ಅಂತ ತಾವು ನೇರವಾಗಿ ಕೇಳ್ತಾ ಇದ್ದೀರಾ. ಅದಕ್ಕೆ ನಾವು ರೂಪುರೇಷೆ ಹಾಕೊಂಡು ಮುಂದಿನ ಬಜೆಟ್ ಸೆಷನ್ ಅಲ್ಲಿ ನಾವು ಮುಂದಿನ ನಮ್ದು ಏನು ನಗರಸಭೆ ಬಜೆಟ್ ಟೈಮ್ ಅಲ್ಲಿ ಇದೆ ಅದಕ್ಕೆ ಹಣವನ್ನು ಮೀಸಲಿಡ್ತೀವಿ. ಫುಲ್ ಮಾರ್ಕೆಟ್ ಅಲ್ಲಿ 100 crore ಅಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಮಾಡ್ತೀವಿ ಅಂತ ರೆಸಲ್ಯೂಷನ್ ಆಗಿದೆ ಲಾಸ್ಟ್ ಟೈಮ್. ಅದೇನ್ ಮಾಡ್ತೀವಿ? ತಾವು ಹೇಳ್ದಂಗೆ ಅದು ಕೂಡ ನಾವು ಇದು ನಮಗೆ ಹಣದ ಕೊರತೆ ಇದೆ. ಇದು ಹಣದ ಕೊರತೆ ಇರೋದ್ರಿಂದ ಹಂತ ಹಂತವಾಗಿ ನಾವು ಅದನ್ನ ಮಾಡ್ತೀವಿ. ಮಾರ್ಕೆಟ್ ಆಚೆಗಡೆ ಒಳಗಡೆ ಮಾರ್ಕೆಟ್ ಒಳಗಡೆ MG ಮಾರ್ಕೆಟ್ ಒಳಗಡೆ ತಾನೆ? ಹೌದು, MG ಮಾರ್ಕೆಟ್ ಒಳಗಡೆನೆ. ಅದು ಎಂಟರ್ಪ್ರೈಸ್ ಅನುದಾನದಲ್ಲಿ ಆಲ್ರೆಡಿ ಟೆಂಡರ್ ಆಗಿದೆ. 4 ಜನ ಪಾರ್ಟಿಸಿಪೆಂಟ್ಸ್ ಗುತ್ತಿಗೆದಾರ ಈಗ ಇನಿಷಿಯಲ್ ಆಗಿ 2 ಗುತ್ತಿಗೆದಾರರು ಕೆಲಸ ಶುರು ಮಾಡ್ತಾ ಇದ್ದಾರೆ. ಅಲ್ಲಿ ಏನಂದ್ರೆ ಕೆಲವುದು ಪೋಲ್ ಶಿಫ್ಟಿಂಗು ಈ ತರ ಏನು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟ ಸ್ವಲ್ಪ ಕೆಲಸಗಳು ಆಗ್ಬೇಕಾಗಿದೆ, ಅದು ನಡೀತಾ ಇದೆ. ಅದಾದ ನಂತರ ಏನು ಪೂರ್ಣ ಪ್ರಮಾಣದಲ್ಲಿ ತಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ರಸ್ತೆ ಆಗ್ಲಿ ಡ್ರೈನ್ ಆಗ್ಲಿ ಅವೆಲ್ಲ ಕೆಲಸಗಳು ಆಗ್ತವೆ. ಈಗ ಇನಿಷಿಯಲ್ ಆಗಿ ಕೆಲಸ ನಡೀತಾ ಇದೆ. ಸರ್, ಇವಾಗ ಟೆಂಡರ್ ಬಂದಿರೋ ಹಣನ ಯಾವ್ದು ಸ್ಪಷ್ಟಪಡಿಸ್ಕೊಡ್ತೀವಿ? ಟೆಂಡರ್ ಅಲ್ಲಿ ಅಲ್ಲ, ಅದು ಕೌನ್ಸಿಲ್ ನಿರ್ಧಾರ ಆಗತ್ತೆ. ಈಗ ಯಾರೇ ಗುತ್ತಿಗೆದಾರರು ನಮ್ಮಲ್ಲಿ
ಕೆಲಸ ಮಾಡಿದ್ರೆ ಮೊದಲ ಪ್ರಾಶಸ್ತ್ಯ ಅವರು ಕೊಡಬೇಕಾಗತ್ತೆ. ಒಟ್ಟಿನಲ್ಲಿ ಈ ಹಣ ಸಾರ್ವಜನಿಕರ ಸದ್ಬಳಕೆಗೆ ಉಪಯೋಗ ಮಾಡ್ತೀವಿ ನಾವು.